ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ನನ್ನ ಚೈನೀಸ್ ಹೆಸರು ಖೌನ. ಎಲ್ಲ ಮಹಿಳೆಯರಿಗೂ ಹ್ಯಾಪಿ ವಿಮೆನ್ಸ್ ಡೇ. ವಿಮೆನ್ಸ್ ಡೇ ಪ್ರಯುಕ್ತ ನಮ್ಮ ಅತ್ತಿಗೆ ನಾನು ಸಲೂನ್ಗೆ ಹೋಗಿದ್ವಿ. ನಮ್ಮ ಅತ್ತಿಗೆ ನನಗೆ ಪೆಡಿಕ್ಯೂರ್ ಗಿಫ್ಟ್ ಮಾಡಿದ್ರು. ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಪೆಡಿಕ್ಯೂರ್ ಮಾಡಿಸಿದ್ದು. ಏನ್ ಅನುಭವ, ಸ್ವರ್ಗದಲ್ಲಿ ಇದ್ದಂಗಿತ್ತು. ಇವತ್ತು ನಾನು ಡಿಸೈಡ್ ಮಾಡ್ಕೊಂಡೆ, ನಾನು ಏನಾದರೂ ಸಂಪಾದನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ತಿಂಗ್ಳಿಗೆ ಒಂದ್ಸರಿ ಆದ್ರೂ ಪೆಡಿಕ್ಯೂರ್, ಮೆನಿಕ್ಯೂರ್ ಮತ್ತೆ ಹೇರ್ ಸ್ಪಾ ಮಾಡಿಸ್ಕೊಂತೀನಿ. ಪೆಡಿಕ್ಯೂರ್ ಮಾಡಿಸ್ಕೊಳೋ ಟೈಮಲ್ಲಿ ನಮ್ಮ ಅತ್ತಿಗೆ ಹೇರ್ ಸ್ಪಾ ಮಾಡಿಸ್ಕೊಂತಿದ್ರು, ಹಾಗೆ ಥ್ರೆಡಿಂಗ್ ಕೂಡ ಮಾಡಿಸ್ಕೊಂಡು ಸಲೂನ್ ಮುಗಿಸ್ಕೊಂಡು ನಮ್ಮಮ್ಮ ಏರಿಯಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು. ಸೊ ಅಲ್ಲಿಗೆ ಹೊರಟೆ. ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನನಗಂತೂ ನನ್ನ ಕಣ್ಣಿಗೆ ರಾಣಿ ತರ ಕಾಣ್ತಿದ್ರು. ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾನು ಜಿಮ್ಗೆ ಹೊರಟಬೇಕಾಗಿತ್ತು, ಅದಕ್ಕೆ ನಾನು ರೆಡಿನೇ ಆಗಿರ್ಲಿಲ್ಲ. ಇಲ್ಲಿ ಕೇಕ್ ಕಟ್ ಮಾಡಿದ್ರು, ಗೇಮ್ಸ್ ಆಡಿದ್ರು, ಹರಟೆ ಹೊಡೆದ್ರು, ನಗ್ನಗ್ತಾ ಖುಷಿಯಾಗಿದ್ರು. ಇವತ್ತು ಒಂದಿನ ಅಲ್ವಾ, ಏನಾಗಲ್ಲ ಅಂತ ಜಂಕ್ ತಿನ್ಬಿಟ್ಟೆ. ಬಟ್ ತಿಂದಾದ್ಮೇಲೆ ರಾತ್ರಿ ಪೂರ್ತಿ ನನಗೆ ಗಿಲ್ಟ್ ಕಾಡ್ತಾ ಇತ್ತು. ಜಿಮ್ಗೆ ಬಂದು ವರ್ಕೌಟ್ ಮಾಡೋ ಟೈಮಲ್ಲೂ ಕೂಡ ನಂಗೆ ಸಮೋಸಾ ಚಿಪ್ಸೇ ಕಾಣಿಸ್ತಾ ಇತ್ತು. ಅಯ್ಯೋ ಏನಕ್ಕೆ ತಿನ್ನೋ ಅನಿಸ್ತಾ ಇತ್ತು, ಬಟ್ ಅಷ್ಟೇ ಚೆನ್ನಾಗಿತ್ತು ಟೇಸ್ಟ್. ಎನಿವೇಸ್, ಇವತ್ತು ಜಿಮ್ ಅಲ್ಲಿ ನಂದು ಲೆಗ್ ಡೇ ಇತ್ತು, ನನ್ನ ಫೇವ್ರೇಟ್ ಡೇ. ನನ್ನ ಹಾರ್ಟ್ ಅಂಡ್ ಸೋಲ್ ಆಗ್ಬಿಟ್ಟೆ ಈ ಲೆಗ್ ಡೇ. ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದಾದ್ಮೇಲೆ ನನ್ನ ಅಳಿಯನ್ ಜೊತೆ ಸ್ವಲ್ಪ ಹೊತ್ತು ಆಡ್ದೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ನನ್ನ ಗೋಳೆ ಇಟ್ಕೊಂತಿದ್ದಾನೆ. ಈ ವಿಮೆನ್ಸ್ ಡೇ ನನಗಂತೂ ಮೆಮೊರೇಬಲ್ ಆಗಿತ್ತು. ನಿಮ್ಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗೀತು, ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಓಕೆ, ಬಾಯ್ ಬಾಯ್.